ಈಗ ನಟ ನಟಿಯರಿಗೂ ಸಹ ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಬಿಟ್ಟಿಲ್ಲ. ನಾವು ಮೊನ್ನೆ ಅಷ್ಟೇ ನೋಡಿದ್ವಿ, ರಮ್ಯಾ ಅವ್ರಿಗೂ ಅಶ್ಲೀಲ ಮೆಸೇಜ್ಗಳು ಬರ್ತವೆ. ಜೊತೆಗೆ ವಿಜಯಲಕ್ಷ್ಮಿ ಅವರು ಸಹ ಕಂಪ್ಲೇಂಟ್ ಕೊಡ್ತಾರೆ. ಈ ಏನು ಸೆಲೆಬ್ರಿಟಿಗಳಿಗೆ ಬಿಟ್ಟಿಲ್ಲ ಅಂತಂದ್ರೆ ಇನ್ನು ಜನಸಾಮಾನ್ಯರಿಗೇನು ಇದು ಬಿಡದೇ ಇರುವಂತಹ ವಿಚಾರ. ಸೊ ಜನಸಾಮಾನ್ಯರು ಇಂತಹ ವಿಚಾರಗಳಿಗೆ ಯಾವ ರೀತಿಯಾಗಿ ಅವರು ಕ್ರಮವನ್ನು ಕೈಗೊಳ್ಬೇಕು? ಮೊದಲನೇದಾಗಿ ಇಲ್ಲಿ ಸೆಲೆಬ್ರಿಟಿ ಅಥವಾ ಕಾಮನ್ ಪೀಪಲ್ ಅಂತ ಏನು ಡಿಫ್ರೆನ್ಷಿಯೇಷನ್ ಏನೂ ಇಲ್ಲ. ಸೈಬರ್ ಅಪರಾಧ ಅಂತ ಬಂದಾಗ ಅವ್ರಿಗೆ ಎಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಅಷ್ಟೇ. ಯಾಕೆಂತಂದರೆ ಸೈಬರ್ ಅಪರಾಧ ಅಂತ ಬಂದಾಗ ದಿನಕ್ಕೆ ಒಂದೊಂದು ಥರ. ಯಾಕೆಂತಂದರೆ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಕರೆಂಟ್ ಅಫೇರ್ಸ್ನ ಇಟ್ಕೊಂಡು ಅವರು ಸೈಬರ್ ಅಪರಾಧ ಮಾಡ್ತಾರೆ. ಇವಾಗ IPL ಇತ್ತು, IPL ಇಟ್ಕೊಂಡು ಸೈಬರ್ ಅಪರಾಧ ಮಾಡಿದ್ರು. ಅಂದರೆ ನಾವು ಟಿಕೆಟ್ ಕೊಡಿಸ್ತೀವಿ, ನಿಮಗೆ ಟಿಕೆಟ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಮೋಸ ಮಾಡಿದ್ರು. ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡ್ರದ್ದು ಇಟ್ಕೊಂಡ್ರು. ನಾವು ಫಾಸ್ಟಾಗಿ ಸಿಲಿಂಡ್ರ್ ಕೊಡ್ತೀವಿ, ಎಮರ್ಜೆನ್ಸಿ ಸಿಲಿಂಡ್ರು, ಅರ್ಜೆನ್ಸಿ ಸಿಲಿಂಡ್ರ್ ಕೊಡ್ತೀವಿ ಅಂತ ಮೋಸ ಮಾಡಿದ್ರು. ಆಮೇಲಿಂದ ಯುದ್ಧ ನಡೀತಾ ಇದೆ, ಅಲ್ಲಿ ಏನಾಯಿತು ಅಂತ ನೋಡಬೇಕು ಅಂದರೆ ಈ ವಿಡಿಯೋ ಡೌನ್ಲೋಡ್ ಮಾಡಿ ಅಂತ ಅದನ್ನು ಡೌನ್ಲೋಡ್ ಮಾಡಿಸಿ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆಯಾ ದಿನಕ್ಕೆ, ಯಾಕೆಂದರೆ ದುರಂಧರ್ ಪಿಕ್ಚರ್ ಬಂತು, ದುರಂಧರ್ ಪಿಕ್ಚರ್ ಬಂದಿದ ತಕ್ಷಣ ಟಿಕೆಟಿಗೆ ನಾನು 20% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂತ ಒಂದಷ್ಟು ಲಿಂಕ್ ಹಾಕಿದ್ರು. ಸೊ ಕರೆಂಟ್ ಅಫೇರ್ ಏನು ನಡೀತಾ ಇದೆ ಅದನ್ನು ಇಟ್ಕೊಂಡು ಅವರು ಸೈಬರ್ ಅಪರಾಧನ ಮಾಡ್ತಾರೆ, ಸೊ ದಟ್ ಅವರು ದುಡ್ಡು ಮಾಡಬಹುದು ಅಂತ. ಅದೇ ರೀತಿ ಸೆಲೆಬ್ರಿಟಿಗಳದ್ದು ಕೂಡ. ಏಕೆಂದರೆ ಇವಾಗ ರಶ್ಮಿಕಾ ಮಂದಣ್ಣ ಅವ್ರ ಮದುವೆ ಆಯಿತು, ಆಗ್ತಿದ್ದಂಗೆ ಅವ್ರದ್ದು ವೀಡಿಯೋಸ್ ನೋಡಿ ಅದಾಯಿತು ಇದಾಯಿತು ಅಂತ ಟ್ಯಾಗ್ ಲೈನ್ ಕೊಟ್ಬಿಟ್ಟು ಅಲ್ಲಿ ಲಿಂಕ್ ಹಾಕೋಕ್ಕೆ ಶುರು ಮಾಡಿದ್ರು. ಸೊ ಪ್ರತಿಯೊಂದು ಸತಿನೂ ಕರೆಂಟ್ ಅಫೇರ್ ಏನಿದೆ ನೋಡ್ತಾರೆ. ಸೆಲೆಬ್ರಿಟಿಗಳನ್ನೂ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರು. ಇವಾಗ ಯಾರ್ದು ಏನು ನಡೀತಾ ಇದೆ, ಇವಾಗ ವಿಜಯ್ ಅವರು ಯಾವುದೋ ಒಂದು ನಾನು ಎಲೆಕ್ಷನ್ಗೆ ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಹಾಕಿದ್ರು, ಅವ್ರದ್ದು ಇನ್ನೊಂದಷ್ಟು ಹೀರೋಯಿನ್ಗಳ ಜೊತೆ ಸೇರಿಸ್ಕೊಂಡು ಈ ಲಿಂಕಲ್ಲಿ ನೋಡಿ ಇದಾಯಿತು ಅಂತ ಹೇಳಿ ಒಂದು ಮೆಸೇಜನ್ನು ಹಾಕ್ಬಿಟ್ಟು ಲಿಂಕ್ಗಳನ್ನ ಹಾಕಿದ್ರು. ನಿಮಗೆ ಗೊತ್ತಿರೋ ಹಾಗೆ 3 ದಿನದಿಂದ ಟ್ರಂಪ್ ಸತ್ತೋಗಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಲಿಂಕ್ಗಳು ಬರ್ತಾ ಇದೆ. ಟ್ರಂಪ್ ಬದುಕಿದಾರೋ ಸತ್ತಿದಾರೋ ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ, ಆ ಲಿಂಕ್ ಬರ್ತಾ ಇದೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಏನಿದೆ ಅದನ್ನು ಇಟ್ಕೊಂಡು ಸೈಬರ್ ಅಪರಾಧ ಮಾಡೋದು ಭಾರತದಲ್ಲಿ ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಯಾವುದೇ ನ್ಯೂಸನ್ನಾದರೂ ನ್ಯೂಸ್ ಚಾನಲ್ಗಳ ಮೂಲಕ ಅದನ್ನು ನೋಡೋದು ಸೂಕ್ತ. ಓಕೆ, ಡೋಂಟ್ ಬಿ ಇನ್ ಎ ಹರಿ ಟು ಡೌನ್ಲೋಡ್ ಸಮಥಿಂಗ್. ಎರಡನೇದು, ದುಡ್ಡು ಮಾಡೋದಕ್ಕೆ ಅವಕಾಶ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಮೂರನೇದು, ನಿಮ್ಮ ವಿಡಿಯೋನ ನಾನು ನೋಡಿದೆ, ಇಷ್ಟು ಕೆಟ್ಟದಾಗಿರೋ ವಿಡಿಯೋ ನಿಮ್ಮದು ಹರಿದಾಡ್ತಾ ಇದೆ ಅಂತ ಹೇಳಿ ಹೆದರಿಸಿ ಒಂದು ಲಿಂಕ್ಗಳು ಹಾಕ್ತಾರೆ. ಸೊ ಅದ್ರ ಬಗ್ಗೆ ಗಮನ ಇರಬೇಕು. ಹಾಗೆಯೇ ನಿಮ್ಮ ಫೋನನ್ನು ನೀವು ಎಲ್ಲೋ ಸಿಕ್ಕಿದ ವೈಫೈಗಳಿಗೆ ಕನೆಕ್ಟ್ ಮಾಡಿಬಿಡ್ತೀನಿ ನಾನು, ಯಾಕೆಂದರೆ ಎಲ್ಲರಿಗೂ ಫ್ರೀ ವೈಫೈ ಬೇಕೀಗ. ಸೊ ಫ್ರೀ ವೈಫೈನಲ್ಲೆಲ್ಲೋ ಕನೆಕ್ಟ್ ಮಾಡಿಬಿಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕೆಂತಂದರೆ ಫ್ರೀ ವೈಫೈ ಅಂದಾಗ ಅದು ಯಾರ್ಯಾರು ನಿಮ್ಮನ್ನು ಅಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆನೂ ಗಮನ ಇರಬೇಕು. ಇದು ಸೆಲೆಬ್ರಿಟಿಗಳಿಗೆ ಅಲ್ಲ, ನಮ್ಮ ಕಾಮನ್ ಪೀಪಲ್ಗೆ ಅಲ್ಲ ಅಂತ ನೋಡಿದ್ರೆ ಎಲ್ಲರಿಗೂ ಒಂದೇ ಇದು. ರೂಲ್ ರಿಮೈನ್ಸ್ ಸೇಮ್ ಪ್ರತಿಯೊಬ್ಬರಿಗೂ. ಯಾಕೆಂದರೆ ಸೆಲೆಬ್ರಿಟೀಸ್ ಅಂತಾರೆ ನಾವು ನಮ್ಮ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಲ್ಲ ಅಂತ. ನೀವು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಲ್ಲ, ಆದರೆ ನಿಮ್ಮ ಇಂಟರ್ನೆಟ್ಟು ನಮ್ಮ ಇಂಟರ್ನೆಟ್ಟು ಒಂದೇ.